ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದ್ದ ಸಂಸದೆ ಸುಮಲತಾ ನಡೆಗೆ ಇವತ್ತು ತೆರೆ ಬಿದ್ದಿದೆ. ಖುದ್ದು ಮಂಡ್ಯಕ್ಕೆ ಭೇಟಿ ನೀಡಿದ್ದಂತ ಸಂಸದೆ ಸುಮಲತಾ ಬೆಂಬಲಿಗರ ಸಮ್ಮುಖದಲ್ಲೇ ಈ ಬಾರಿ ನಾನು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾ ಇಲ್ಲ, ಬಿಜೆಪಿ ಸೇರ್ತೀನಿ ಅಂತ ಘೋಷಣೆ ಮಾಡಿದ್ದಾರೆ. ನಾನು ಈ ಒಂದು ಚುನಾವಣೆಯಲ್ಲಿ ಮಾತ್ರ ಸ್ಪರ್ಧೆ ಮಾಡ್ತಾ ಇಲ್ಲ. ಎಷ್ಟೋ ದಿನಗಳ ಕುತೂಹಲತೆ, ಅದೆಷ್ಟೋ ದಿನಗಳ ನಿಗೂಢತೆ. ಮಂಡ್ಯ ಸಂಸದೆ ಏನ್ ಮಾಡ್ತಾರೆ, ಅದ್ಯಾವ ರಾಜಕೀಯ ನಿರ್ಧಾರ ಮಾಡ್ತಾರೆ ಅಂತ ಕೇವಲ ಜಿಲ್ಲೆಯ ಜನರು ಮಾತ್ರವಲ್ಲ, ರಾಜಕೀಯ ನಾಯಕರು ಕೂಡ ತುದಿಗಾಲಲ್ಲಿ ನಿಂತು ಕಾಯ್ತಾ ಇದ್ರು. ಜಿದ್ದಾಜಿದ್ದಿನ ಅಖಾಡದಲ್ಲಿ ಮಂಡ್ಯವನ್ನ ಬಿಟ್ಕೊಡೋ ಮಾತೇ ಇಲ್ಲ ಅಂತ ಸ್ವಾಭಿಮಾನಿ ಕಹಳೆ ಮೊಳಗಿಸಿದ್ದ ಸುಮಲತಾ ಏನ್ ಮಾಡ್ತಾರೆ ಅನ್ನೋ ಕೌತುಕತೆ ಸರ್ವೇ ಸಾಮಾನ್ಯವಾಗಿತ್ತು. ಆದ್ರೀಗ ಎಲ್ಲರ ಕುತೂಹಲಕ್ಕೆ ಖುದ್ದು ಸುಮಲತಾ ಅಂಬರೀಶ್ ತೆರೆ ಎಳೆದಿದ್ದಾರೆ. ಈ ಬಾರಿ ಮಂಡ್ಯ ಲೋಕಸಭೆ ಅಖಾಡದಿಂದ ಸಂಸದೆ ಹೆಜ್ಜೆ ಹಿಂದೆ ಇಟ್ಟಿದ್ದು ಈ ಬಗ್ಗೆ ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ. ಏಪ್ರಿಲ್ 3 ಅಂದ್ರೆ ಇಂದು ತಮ್ಮ ನಿರ್ಧಾರವನ್ನ ಮಂಡ್ಯದಲ್ಲೇ ಹೇಳ್ತೀನಿ ಅಂದಿದ್ದ ಸುಮಲತಾ ಕೊಟ್ಟ ಮಾತಿನಂತೆ ಇಂದು ಬೆಂಗಳೂರಿನಿಂದ ಮಂಡ್ಯಕ್ಕಾಗಮಿಸಿದ್ರು. ಪುತ್ರ ಅಭಿಷೇಕ್, ನಟ ದರ್ಶನ್ ಹಾಗೂ ರಾಕ್ಲೈನ್ ವೆಂಕಟೇಶ್ ಸುಮಲತಾಗೆ ಸಾಥ್ ನೀಡಿದ್ರು. ಕಾಳಿಕಾಂಬಾ ದೇಗುಲದಲ್ಲಿ ಪೂಜೆ ಸಲ್ಲಿಸಿ ನೇರವಾಗಿ ಬೆಂಬಲಿಗರ ಸಭೆಗೆ ಆಗಮಿಸಿದ್ರು. ಬೆಂಬಲಿಗರ ಸಭೆಯಲ್ಲಿ ಅಬ್ಬರಿಸಿದ ಸುಮಲತಾ ಅಂಬರೀಶ್ ತಮ್ಮ ನಿರ್ಧಾರ ಹೇಳೋ ಮೂಲಕ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಸೈಲೆಂಟ್ ಆಗಿ ಕೌಂಟರ್ ಮೇಲೆ ಕೌಂಟರ್ ಕೊಟ್ಟಿದ್ದಾರೆ. ಹಾಗಾದ್ರೆ ಸಂಸದೆ ಸುಮಲತಾ ಅಂಬರೀಶ್ ಏನೇನ್ ಹೇಳಿದ್ರು, ತಿರುಗೇಟಿನ ಸುರಿಮಳೆ ಹೇಗಿತ್ತು ಅಂತೀರಾ? ಅದನ್ನೇ ತೋರಿಸ್ತೀವಿ ನೋಡಿ. ನಾನು ಮಂಡ್ಯ ಬಿಟ್ಟು ಹೋಗಲ್ಲ, ಈ ಚುನಾವಣೆಯಲ್ಲಿ ಸ್ಪರ್ಧಿಸ್ತಿಲ್ಲ. ನಾನು ಈ ಒಂದು ಚುನಾವಣೆಯಲ್ಲಿ ಮಾತ್ರ ಸ್ಪರ್ಧೆ ಮಾಡ್ತಾ ಇಲ್ಲ. ಆದ್ರೆ ಮಂಡ್ಯದಿಂದ ನಾನೇನು ನಿರ್ಗಮನ ಆಗ್ತಿಲ್ಲ. ಆ ಸಂದೇಶವನ್ನು ನೀವು ಎಲ್ಲಿ ಬೇಕಾದ್ರೂ ಹೋಗಿ ಹೇಳಿ, ಮಂಡ್ಯವನ್ನ ನಾನು ಬಿಟ್ಟು ಹೋಗೋ ಪ್ರಶ್ನೆನೇ ಇಲ್ಲ. ಮುಂದಿನ ದಿನಗಳಲ್ಲಿ ನೀವು ನೋಡ್ತೀರಾ, ಒಂದು ಪಕ್ಷದ ಶಕ್ತಿ ನನ್ನಲ್ಲಿದ್ದಾಗ ಇನ್ನು ನಾನು ಯಾವ ರೀತಿ ಕೆಲಸ ಮಾಡ್ತೀನಿ, ಯಾವ ರೀತಿ ಎಲ್ಲರ ನೆರವಾಗೋಕೆ ಪ್ರಯತ್ನ ಪಡ್ತೀನಿ ಅನ್ನೋಂಥ ವಿಷಯವನ್ನ ನೀವೇ ನೋಡ್ತೀರಾ. ಎಂಪಿ ಟಿಕೆಟ್ ಬಿಟ್ಟುಕೊಟ್ಟು ಬಿಜೆಪಿ ಸೇರೋ ನಿರ್ಧಾರ ಮಾಡಿದ್ದೀನಿ. ಎಲ್ಲರೂ ನೀವು ನೋಡಿದಾಗೆ MP ಸೀಟು MLA ಸೀಟು ಸಿಕ್ಕಿಲ್ಲ ಅಂದಮೇಲೆ ಕೋಪ ಮಾಡಿಕೊಂಡು ಪಾರ್ಟಿ ಬಿಟ್ಟೋಗ್ತಾರೆ. ಆದ್ರೆ ಸುಮಲತಾ ಅಂಬರೀಶ್ MP ಟಿಕೆಟ್ನ ಬಿಟ್ಟುಕೊಟ್ಟು ನಾನು ಬಿಜೆಪಿ ಪಕ್ಷವನ್ನ ಸೇರುವಂತ ನಿರ್ಧಾರವನ್ನ ಮಾಡಿದ್ದೀನಿ. ಬೇಡ ಅಂತ ಹೇಳಿದ್ಮೇಲೆ ನಾನು ಕಾಂಗ್ರೆಸ್ಗೆ ಎಂದಿಗೂ ಹೋಗಲ್ಲ. ನಾನು ಹೇಳಿದ್ದೀನಿ, ನನ್ನ ಮುಂದೆ ಇದ್ದಂತ ಆಯ್ಕೆಗಳು ಯಾವುದು, ಇಂಡಿಪೆಂಡೆಂಟು ಬೇಡ, ಕಾಂಗ್ರೆಸ್ ಅಲ್ಲಿ ನಾನು ಬೇಡ ಅಂತ ಅವರೇ ಹೇಳಿದ್ಮೇಲೆ ನಾನು ಯಾವತ್ತಿಗೂ ಅಲ್ಲಿಗೆ ನಾನು ಹೋಗೋದಿಲ್ಲ. ನನಗೆ ಗೌರವ ಇಲ್ಲದ ಕಡೆ ನಾನು ಹೋಗೋಕ್ಕಾಗುತ್ತಾ? ಸುಮಲತಾ ಅವರ ಅವಶ್ಯಕತೆ ನಮಗೆ ಇಂದೂ ಇಲ್ಲ, ನಿನ್ನೇನೂ ಇಲ್ಲ, ನಾಳೆನೂ ಇರಲ್ಲ ಅನ್ನೋಂಥ ಮಾತನ್ನ ಹೇಳೋದು ಕಾಂಗ್ರೆಸ್ನ ಅತಿ ಸೀನಿಯರ್ ಲೀಡರು, ಮುಖಂಡರು. ಅದು ಯಾರು ಅಂತ ನಾನೇ ತಿಳಿಸ್ತೇನೆ. ನನಗೆ ಗೌರವ ಇಲ್ಲದೆ ಇರೋ ಕಡೆ ನೀವು ನಮಗೆ ಬೇಡ ಅಂತ ಹೇಳೋ ಕಡೆಗೆ ನಾನು ಹೋಗೋಕ್ಕಾಗತ್ತಾ ಅಂತ ನಿಮ್ಮಲ್ಲಿ ಯಾರಾದ್ರೂ ಹೇಳ್ತೀರಾ? ಹೀಗೆ ಸಂಸದೆ ಸುಮಲತಾ ಅಂಬರೀಶ್ ತಮ್ಮ ನಿರ್ಧಾರ ಹೇಳ್ತಾ ಗುಡುಗಿದ್ದಾರೆ. ಇಷ್ಟೇ ಅಲ್ಲ, ಮಂಡ್ಯ ಭೇಟಿಗೂ ಮುನ್ನ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ಗೂ ಕೌಂಟರ್ ಕೊಟ್ಟಿದ್ರು. ಕುಂಬಳಕಾಯಿ ಕಳ್ಳ ಅಂದ್ರೆ ಅವ್ರ್ಯಾಕೆ ಹೆಗಲು ಮುಟ್ಟು ನೋಡ್ಕೊಳ್ತಾರೆ ಅನ್ನೋ ಡಿಕೆ ಮಾತಿಗೆ ಯಾರ್ ಕಳ್ಳ ಅನ್ನೋದು ದೇಶಕ್ಕೆ ಗೊತ್ತಿದೆ ಅಂತ ತಿಳಿದಿದ್ದಾರೆ. ನಾನು ಯಾರ ಹತ್ರನೂ ಸುಮಲತಾ ಸುದ್ದಿ ಹೋಗ್ಲಿಲ್ಲ. ಸುಮಲತಾ ಸುದ್ದಿ ಅವಶ್ಯಕತೆ ಇಲ್ಲ. ಕುಮಾರಸ್ವಾಮಿ ಅವರು ವಿಷ ಹಾಕಿದ್ರು ಅಂತ ಹೇಳೋದಕ್ಕೆ ಯಾವ ವಿಷ ಅಂತ ನಾನು ಕುಮಾರಸ್ವಾಮಿಗೆ ಮಾತಾಡಿದ್ದೀನಿ. ಪಾಪ ಕುಂಬಳಕಾಯಿ ಕಳ್ಳ ಹೆಗಲು ಮುಟ್ಟು ನೋಡ್ಕೊಂಡಂಗೆ ಅವ್ರು ಯಾಕೆ ಮಾತಾಡಕ್ಕೆ ಹೋಗಿಲ್ಲ? ಅಂಬರೀಷ್ಗೆ ಕಾಂಗ್ರೆಸ್ ಪಾರ್ಟಿ ಏನ್ ಮಾಡಿದೆ ಅಂತ ದೇಶಕ್ಕೆ ಗೊತ್ತಿದೆ. ಅಂಬರೀಷ್ ಕೊನೆ ಉಸಿರು ಏನ್ ಹೇಳಿದ್ರು ಅಂತ ಗೊತ್ತಿದೆ. ನಾವು ಯಾಕೆ ಇವೆಲ್ಲ ಮಾತಾಡಕ್ಕೆ ಹೋಗ್ತೇವೆ? ಅವ್ರಿಗೆ ಯಾಕೆ ಪಾಪ ಅವರು ತಲೆ ಕೆಡಿಸ್ಕೊಳ್ತಾ ಇರೋದು ನಂಗೆ ಅರ್ಥ ಆಗುತ್ತೆ. ನಾವು ಸುಮಲತಾ ಇವತ್ತು ಹೋಗಲ್ಲ, ನಾಳೆನೂ ಹೋಗಲ್ಲ, ನಮ್ಗೆ ಅವಶ್ಯಕತೆನೇ ಇಲ್ಲ. ಡಿಕೆ ಶಿವಕುಮಾರ್ ಹೇಳಿದ್ರು ಕುಂಬಳಕಾಯಿ ಕಳ್ಳ ಅಂದ್ರೆ ಯಾಕೆ ಹೆಗಲ್ ಮುಟ್ಕೊಂಡು ನೋಡ್ಬೇಕು ಅನ್ನೋ ಒಂದು ವಿಚಾರಕ್ಕೆ ಅವ್ರ ತಂಟೆಗೆ ಮಾತಾಡೋದು ಅವ್ರ ಬಗ್ಗೆ ಅಂತ.
ಯಾರು ಕುಂಬಳಕಾಯಿ ಕಳ್ಳರೋ ಯಾರು ಕಳ್ಳರೋ ಇಡೀ ದೇಶಕ್ಕೆ ಗೊತ್ತಿದೆ. ನಾನು ಯಾಕೆ ಹೇಳಬೇಕು ಇದನ್ನ? ಈ ಒಂದು ಸಂದರ್ಭದಲ್ಲಿ ಅವರು ಹೀಗೆ ಹೇಳಿದ್ರು, ನಾನು ಇದನ್ನ ಹೇಳೋದು ಅದೆಲ್ಲ ಸದ್ಯಕ್ಕೆ ಬೇಡ ಅಂತ ಅನ್ಕೊಂಡಿದ್ದೀನಿ. ನನ್ನ ಅವಶ್ಯಕತೆ ಅವ್ರಿಗಿಲ್ಲ ಅಂತ ಹೇಳಿದ್ರು, ನನಗೂ ಯಾರ ಅವಶ್ಯಕತೆನೂ ಇಲ್ಲ. ತಾಯಿ ಸುಮಲತಾ ನಿರ್ಧಾರದ ಬಗ್ಗೆ ಮಾತನಾಡಿದ ಅಭಿಷೇಕ್, ರಾಜಕೀಯ ಸನ್ನಿವೇಶ ಹೀಗೆ ಬದಲಾಗುತ್ತೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ ಅಂತ ಹೇಳಿದ್ರು. ಈಗ 5 ವರ್ಷ ಇವ್ರ ಪಾಪ ಕೆಲಸ ಮಾಡಿದ್ದಾರೆ, ಸೋತು ಹೋಗೋದು ಒಂದಿದೆ, ಈ ತರ ಆಗೋದು ಸ್ವಲ್ಪ ನೋವಾಗೇ ಆಗುತ್ತೆ. ಬಟ್ ಎಲ್ಲರ ಹತ್ರ ಮಾತಾಡಿ ಎಲ್ಲರದ್ದು ಒಂದು ಅಭಿಪ್ರಾಯವನ್ನು ತಗೊಂಡು ಎಲ್ಲರದ್ದು ಒಂದು ಸಲಹೆ ತಗೊಂಡು ನಮ್ಮ ದೇಶದ ಹಿತದೃಷ್ಟಿಯಲ್ಲಿ ಇದು ಒಳ್ಳೆ ರಾಜಕೀಯ ಬದಲಾದ ಸನ್ನಿವೇಶ ಈ ಹಂತಕ್ಕೆ ನಿರ್ಮಾಣ ಆಗುತ್ತೆ ಅಂತ ಅನ್ಕೊಂಡಿದ್ರ ನೀವು ಅಂತ? ಖಂಡಿತವಾಗ್ಲೂ ಅನ್ಕೊಂಡಿರಲಿಲ್ಲ. ನಟ ದರ್ಶನ್ ಮಾತನಾಡಿ, ಅಮ್ಮ ಕೇವಲ ಸ್ಥಾನ ಬಿಟ್ಕೊಟ್ಟಿದ್ದಾರೆ, ಆದ್ರೆ ಮಂಡ್ಯ ಬಿಟ್ಟಿಲ್ಲ ಅಂತ TV9 ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ರು. ಖುಷಿ ಆಗುತ್ತಲ್ಲ ಸರ್, ಮನೆ ಮಕ್ಕಳು ಅಂತ ಅಂದ್ಮೇಲೆ ಮಾಡ್ಲೇಬೇಕಲ್ಲ ಸರ್. ಈಗ ನೀವು ಬಂದಂತ ಸಂದರ್ಭದಲ್ಲಿ ನಾವು ಕೂಡ ಇದ್ದು, ಕಳೆದ ಬಾರಿ ನಿಮಗೆ ಸಿಕ್ಕಂತಹ ಒಂದು ಜನರ ಬೆಂಬಲ, ಪ್ರೀತಿ, ವಿಶ್ವಾಸನ ಯಾವತ್ತೂ ಕೂಡ ಮರೆಯಕ್ಕಾಗಲ್ಲ. ಮಂಡ್ಯದ ಜನರಿಗೆ ಈ ಸಂದರ್ಭಕ್ಕೆ ಏನ್ ಹೇಳ್ತೀರಿ? ಅಮ್ಮ ಬರೀ ಸ್ಥಾನ ಬಿಟ್ಕೊಟ್ಟಿದ್ದಾರೆ, ಮಂಡ್ಯ ಬಿಟ್ಟಿಲ್ವಲ್ಲ, ಅವ್ರು ಇದ್ದೇ ಇರ್ತಾರೆ, ನಾವು ಯಾವಾಗ್ಲೂ ಮಂಡ್ಯ ಅವ್ರ ಜೊತೆನೇ ಇರ್ತೀವಿ. ಅಂತೂ ಇಂತೂ ಸಂಸದೆ ಸುಮಲತಾ ನಡೆ ಏನು ಅನ್ನೋದು ಇದೀಗ ಬಹಿರಂಗವಾಗಿದೆ. ಮಂಡ್ಯದಲ್ಲಿ ಮೈತ್ರಿ ಅಭ್ಯರ್ಥಿ ಕುಮಾರಸ್ವಾಮಿಗೆ ಸುಮಾ ಬೆಂಬಲ ಘೋಷಣೆ ಮಾಡಿದ್ದು ಎಷ್ಟರ ಮಟ್ಟಿಗೆ ಮತಬೇಟೆಗೆ ಅಸ್ತ್ರವಾಗುತ್ತೋ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, TV9.